ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಇಲ್ಲದೆ ಇರೋದ್ರಿಂದ ಇಡೀ ಮನೆ ಕೆಲಸ ನಂದೆ. ಬಿಕಾಸ್ ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಸೊ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಹೇಗಿರುತ್ತೆ ಅವತ್ತು ಮನೆ ಕೆಲಸ ಬನ್ನಿ ನೋಡ್ಕೊಂಡು ಬರೋಣ. ತಿಂಡಿಗೆ ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು, ತೆಂಗಿನಕಾಯಿ ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಷ್ಟನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಬಾಣಲಿಲಿ ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾಯಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇನು ಜಾಸ್ತಿ ಬೇಯೋದೇನು ಬೇಡ, ಜಸ್ಟ್ ಅದು ಸಾಫ್ಟ್ ಆಗೋ ತನಕ ಬೆಂದರೆ ಸಾಕು. ಅದನ್ನು ಇಟ್ಕೊಂಡು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಟು ಎಣ್ಣೆ ಬಿಟ್ಟು ಮಸಾಲೆ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಸಪ್ರೇಟ್ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸುಂಡಾದಮೇಲೆ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನೀಟಾಗಿ ಕ್ಲೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಸುಂಡಿಸ್ಕೊತಾ ಇದ್ದೀನಿ. ದೆನ್ ಅದೆಲ್ಲ ಆದಮೇಲೆ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಎಷ್ಟು ಬೇಕು ನೀರಷ್ಟನ್ನು ಹಾಕೋತಾ ಇದ್ದೀನಿ. ದೆನ್ ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ, ಒಂದು ಸ್ವಲ್ಪ ಚಕ್ಕೆ ಪುಡಿ, ಒಂದು ಚೂರು ಗರಂ ಮಸಾಲ ಹಾಕಿದೆ. ದೆನ್ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ರುಚಿ ಎಷ್ಟಿದೆ ನೋಡಿ ಅದನ್ನು ಮಳ್ಳೋದಕ್ಕೆ ಬಿಟ್ಟೆ. ಅದು ಮಳ್ಳುವಾಗ ನೆಕ್ಸ್ಟ್ ನಾನು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ರುಚಿ ನೋಡಿಬಿಟ್ಟು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಿದೆ. ದೆನ್ ಅಕ್ಕಿ ಎಲ್ಲ ಆ್ಯಡ್ ಮಾಡಾದಮೇಲೆ ಅದಕ್ಕೆ ನಾನು 1-1.5 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ತಿರುಗಿಸಿ ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಸಿ ಒಂದು ವಿಸಲ್ ಬರೆಸ್ಕೊಂಡೆ. ನೆಕ್ಸ್ಟು ಅನ್ನ ಹೇಗಾಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಇದು ಮಾಡಿದೆ. ದೆನ್ ಅದು ಸ್ವಲ್ಪ ನೀರು ಜಾಸ್ತಿಯಾಗಿ ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ. ಹಿಂಗಿದ್ದಿದ್ದು ಅಡುಗೆ ಮನೇನ ಪಟ ಅಂತ ಈ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅದ್ರ ಜಾಗಕ್ಕೆ ಜೋಡಿಸಿಟ್ಟು, ಪಾತ್ರೆ ಜೋಡಿಸಿಟ್ಟು, ಸ್ವಲ್ಪ ಎಲ್ಲ ಒರೆಸಿ, ಗ್ಯಾಸ್ ಎಲ್ಲ ಒರೆಸಿ ಎಲ್ಲನೂ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. ಇಷ್ಟು ದಿನ ಎಲ್ಲ ಆರಾಮಿದ್ದು ಸಡನ್ನಾಗಿ ಕೆಲಸ ಮಾಡಬೇಕು ಅಂದರೆ ಒಂಥರ ಅನಿಸ್ತಿರುತ್ತೆ. ಈ ಟೈಮಲ್ಲಿ ಮಗು ಮಲಗಿದ್ಲು, ಸೊ ಹಾಗಾಗಿ ಪಟ ಅಂತ ಕೆಲಸ ಮಾಡಿ ಮುಗಿಸ್ಕೊಂಡೆ. ದೆನ್ ನನಗೋಸ್ಕರ ವಾಷಿಂಗ್ ಮಿಷಿನ್ ಕಾಯ್ತಾ ಇತ್ತು. ಸೊ ಅದಕ್ಕೆ ಪಾಪು ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲದನ್ನು ಕೂಡ ಹಾಕಿ ಅದನ್ನು ಆನ್ ಮಾಡಿದೆ ವಾಷಿಂಗ್ ಮಿಷಿನ್ನ. ದೆನ್ ಲಿಕ್ವಿಡ್ ಹಾಕ್ತಾಯಿದ್ದೆ. ಇದೇನು ಈ ಬಾಟ್ಲಲ್ಲಿ ಲಿಕ್ವಿಡ್ ಹಾಕ್ತಿದ್ದಲ್ಲ, ಕಂಫರ್ಟ್ ಅಂದ್ಕೋಬೇಡಿ, ಕಂಫರ್ಟ್ ಖಾಲಿಯಾಗಿತ್ತು. ಅದೇ ಬಾಟ್ಲಿಗೆ ನಾನು ಲಿಕ್ವಿಡ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮನೆ ಹಾಲ್ಗತಿ ಹಿಂಗಾಗೋಗ್ಬಿಟ್ಟಿತ್ತು. ಈ ಬೆಡ್ ಮೇಲೆ ಕವರ್ ನಿಲ್ಲಲ್ಲ ಅನಿಸುತ್ತೆ. ದಿನಕ್ಕೆ ಒಂದು 20 ಸತಿ ಹಾಕಿದ್ರೂ ಕೂಡ ಆ ಬೆಡ್ ಕವರು ಎಕ್ರಾಪಿಕ್ರಿನೇ ಆಗಿರುತ್ತೆ. ನನಗಂತೂ ಹಾಕಿ ಸಾಕಾಗೋಗ್ಬಿಟ್ಟಿರುತ್ತೆ. ಇವಾಗ ಹಾಕ್ತಿದ್ದೀನಿ. ಸಂಜೆ ಅಷ್ಟರಲ್ಲಿ ನೋಡಿದ್ರೆ ಅದು ಹೆಂಗೋಗಿರುತ್ತೆ. ಮತ್ತು ಒಣಗಿದ ಬಟ್ಟೆಗಳೆಲ್ಲ ಎತ್ಕೊಬಂದಿಟ್ಟಿದ್ದೆ, ಅದನ್ನೆಲ್ಲ ತೊಗೊಂಡೋಗಿ ರೂಮಿಗಿಟ್ಟು ಅದರದ್ದೇ ಜಾಗದಲ್ಲಿ ಇಟ್ಬಿಟ್ರೆ ನನಗೊಂಥರ OCD ಒಂದು ಸ್ವಲ್ಪ ಏನೆಲ್ಲಿರಬೇಕೋ ಅಲ್ಲಿದ್ರೇ ನಂಗೆ ಇಷ್ಟ. ದೆನ್ ಅಲ್ಲಿ ಪಾಪು ಹೊತ್ಲು ಅಂಥೇಳಿ ಒಳಗಡೆ ಹೋಗಿ ಪಾಪುನ ಎತ್ಕೊಂಡು ಬಂದು ಅಲ್ಲೇ ಕಾಟ್ ಮೇಲೆ ಮಲಗಿಸ್ಕೊತಾ ಇದ್ದೀನಿ. ಮಕ್ಕಳಿರುವಾಗ ಮಕ್ಕಳು ಕಟ್ಕೊಂಡು ಕೆಲಸ ಮಾಡೋದು ಸಿಕ್ಕಾಬಟ್ಟೆ ಕೆಲಸ. ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಅದ್ರ ಸಹವಾಸನೇ ಅಲ್ಲ. ದೆನ್ ನನ್ನ ಮಗಳು ಮಧ್ಯ ಅಂಗನವಾಡಿಗೆ ಹೋಗೋಕೆ ರೆಡಿಯಾಗು ಅಂತ ಹೇಳಿದ್ರು ಡಿಸ್ಟರ್ಬ್ ಮಾಡ್ತಾನೆ ಇದ್ಲು. ಹಂಗೋ ಮಾಡಿ ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಮಧ್ಯದಲ್ಲಿ ಇವಳು ಕೂಡ ಅಳ್ತಾ ಇದ್ಲು. ಅವಳನ್ನು ಕೂಡ ಸಮಾಧಾನ ಮಾಡಿಕೊಂಡು ಇದು ಮಾಡ್ತಿದ್ದೆ. ಬಟ್ ಜಾಸ್ತಿ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಅವಾಗ ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವಳನ್ನು ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ದೆನ್ ಒಂದು ಕಡೆಯಿಂದ ಕಸ ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಹೋಗೋದಕ್ಕೆ ಮುಖ ತೊಳ್ಕೊಂಡು ಬಂದು ಅಂಗನವಾಡಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ಲು. ಮೇಕಪ್ ರಾಣಿ. ಅವಳು ಏನು ಕೇಳ್ತಾಳೆ ಅದನ್ನು ಕೊಟ್ಟರೆ ಮಾತ್ರ ಮೇಕಪ್ ಮಾಡಿಕೊಂಡು ಅಂಗನವಾಡಿಗೆ ಹೋಗೋದಿಲ್ಲ ಅಂದರೆ ನಾನು ಹೋಗೋದಿಲ್ಲ ಅಂತ ಹಠ ಮಾಡ್ತಾಳೆ. ಸೊ ಅವಳು ಏನು ಕೇಳ್ತಾಳೆ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ತಾಯಿರ್ತೀನಿ. ಜಾಸ್ತಿ ನಾನು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ದೆನ್ ಅವ್ರಿಗೆ ಬುದ್ಧಿ ಬಂದಮೇಲೆ ಅವರೇ ಎಲ್ಲ ಕಲ್ತ್ಕೋತಾರೆ ಅಂತ ಹೇಳಿ ದೆನ್ ಪೂರ್ತಿ ಕಂಪ್ಲೀಟ್ ಮನೆ ಕಸ ತೊಡ್ದಾಯಿತು. ಇವಾಗ ಕಿಚನ್ ಬ್ಯಾಲೆನ್ಸ್ ಇತ್ತು. ಕಿಚನ್ ಅಂತೂ ಹಂಡಿ ಎರಗ್ಬಿಟ್ಟಿದೆ ತಿಂಡಿ ಮಾಡೋದಕ್ಕೆ ಗಡಿಬಿಡಿಲಿ ಎಲ್ಲ ಇದು ಮಾಡಿಕೊಂಡು. ಕಿಚನ್ನು ಕೂಡ ನೆಲ ಎಲ್ಲ ಕಸ ತೊಳಿತಾ ಇದ್ದೀನಿ. ಇವಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಮನೆ ಎಷ್ಟು ನೀಟಾಗಿರುತ್ತೆ, ಮನಸ್ಸು ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಥರ. ನನಗಂತೂ ಫಸ್ಟು ಮನೆ ಕ್ಲೀನಾಗಿರಬೇಕು. ಇನ್ನು ಮಿಕ್ಕಿದ್ದೀನಿ ಹಿಂಗಾದ್ರೂ ಆಗಲಿ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡಿದ್ದು. ನಂಗೆ ಮನೆ ಹೆಂಗೆಂಗೋ ಇಟ್ಕೊಂಡು ತಿಂಡಿ ತಿನ್ನೋದು ಅಂದ್ರೆ ಒಂಥರ ಏನೋ ಆಗೋಲ್ಲ. ಹೇಳಿದ್ನಲ್ಲ ಒಂದು ಸ್ವಲ್ಪ OCD ಅಂತೇಳಿ. ಹಾಗಾಗಿ ನೀಟಾಗಿ ಡೈನಿಂಗ್ ಹಾಲ್ದು ಅದು ಎಲ್ಲನೂ ನೀಟಾಗಿ ಕಸ ತೊಡ್ದು ತುಂಬಿಟ್ಬಿಟ್ಟು ಪಾಪು ಬಂದು ನೋಡಿದ್ರೆ ಅವಳಿನ್ನ ಮಲಗಿದ್ಲು. ಸೊ ಬೆಡ್ ಕವರ್ ಮಾಡಿ ಸರಿ ಮಾಡ್ಕೊಬಿಡೋಣ ಅಂತೇಳಿ
ರೂಮಿಗೆ ಬಂದು ಬೆಡ್ ಕವರೆಲ್ಲ ಒದರ್ತಾ ಇದ್ದೆ. ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಈ ಬೆಡ್ ಮೇಲೆ ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನೇನಾದರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒದ್ರಿಕೊಂಡು, ನೆಕ್ಸ್ಟ್ ರೂಮಲ್ಲಿ ಅಷ್ಟು ಕಸ ಇರಲಿಲ್ಲ, ಸ್ವಲ್ಪ ಇತ್ತು. ಸೊ ಹಾಗಾಗಿ ಅದನ್ನು ಲೈಟಾಗಿ ತೊಳ್ಕೊಂಡು ಅದನ್ನು ಕೂಡ ಹೊರಗಡೆ ತೊಳೆದೆ. ಇದು ಫಸ್ಟ್ ನಂಗೆ ರೂಮ್ ತೊಳಿಬೇಕಿತ್ತು, ಬಟ್ ಏನು ಕಸ ಇಲ್ಲ ಅಂದ್ಕೊಂಡೆ. ಬಟ್ ಬೆಡ್ ಹೋದ್ಮೇಲೆ ಒಂದು ಸ್ವಲ್ಪ ಕಸ ಬಂದು, ಸೊ ಅದನ್ನು ಕೂಡ ಹೊರಗಡೆ ತೊಳ್ಕೊಂಡು ಹೋದೆ. ಅದಾದಮೇಲೆ ಖುಷಿನ ಕಳಿಸ್ಬೇಕಿತ್ತಲ್ವ, ಹಾಗಾಗಿ ಟಿಫನ್ ಮಾಡ್ಸೋಣ ಅಂಥೇಳಿ ಅಪ್ಪಂಗೂ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಅದೇ ಪಲಾವ್ ಹೇಳ್ದಂಗೆ ಆರಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ. ಇದು ರಾಜಮುಡಿ ಅಕ್ಕಿ ಹಾಕಿದ್ದೆ, ನಾರ್ಮಲ್ ರೈಸ್ ಹಾಕಿದರೆ ಇನ್ನೂ ಉದುದ್ರಾಗಿ ಬರ್ತಿತ್ತು. ಸ್ವಲ್ಪ ಅನ್ನ ಇದಕ್ಕೆ ಯೂಶ್ವಲಿ 2 ಇಂಚ್ ಇಡೋಷ್ಟು ಇಟ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇದು ಅನ್ನ ಗಟ್ಟಿ ಮೆತ್ತೆ ಆಗಿತ್ತಷ್ಟೇ, ಇನ್ನೇನೂ ಆಗಿರಲಿಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಪ್ಪಂಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ಖುಷಿಗೆ ತಿನ್ನಿಸ್ತಾ ಇದ್ದೀನಿ. ನೋಡಿ, ಅವಳೊಂದು 2 ತುತ್ತು ತಿಂದ್ಬಿಟ್ಟು ಸಾಕು ಅಂತ ಹೇಳ್ತಿದ್ಲು, ಬಟ್ ಬಿಡಲಿಲ್ಲ. ಫೈನಲಿ ಅವಳಿಗೆ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟೆ ಕಳಿಸಿದ್ದು. ನಾನು ಕೂಡ ಹೊಟ್ಟೆ ತುಂಬ ತಿಂದ್ಬಿಟ್ಟು ಅವಳಿಗೆ ಬಾಯ್ ಮಾಡಿ ಅಂಗನವಾಡಿಗೆ ಕಳಿಸ್ತೀನಿ. ಸ್ಕೂಲಿಗೇನೆ ಕಳಿಸ್ತಿಲ್ಲ ಅಂದರೆ ನಾನು ನಮ್ಮೂರಿಗೆ ಹೋದ್ಮೇಲೆ ಸ್ಕೂಲಿಗೆ ಕಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.